ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಇಂತಿಯಾಜ್ ಕರಾಟೆ ಮಾಸ್ಟರ್, ಐ ಕರಾಟೆ ಟೀಮ್ DVG ಫೌಂಡರ್. ಸ್ನೇಹಿತರೆ ಮತ್ತು ನನ್ನ ಹಿರಿಯರೇ, ಈ ವಿಡಿಯೋ ನಾನು ತೆಗೆಯೋಕ್ಕೆ ಕಾರಣ ಇವತ್ತು ನನಗೆ ಭಾಳ ಬೇಜಾರಾಗ್ತಿದೆ. ಇವತ್ತು ಈ ಆಲ್ಮೋಸ್ಟ್ ಈ ಎಲ್ಲ ವೆಹಿಕಲ್ಗಳು ಅಂದರೆ ಆಟೋ, ಮೋಟ್ರ್ ಬೈಕು, ಲಾರಿ, ಬಸ್ಸು, ಪ್ರತಿಯೊಂದು JCB, ಇಟಾಚಿ, ಕ್ರೇನ್, ಪ್ರತಿಯೊಂದು ವೆಹಿಕಲ್ಲಿಂದು ಅವ್ರ ಕಷ್ಟ, ಆಮೇಲೆ ಅವರಿಗೆ ಅವ್ರದ್ದೇನು ಪ್ರಾಬ್ಲಮ್ ಅನ್ನೋದು ನಾನು ನಿಮಗೆ ಡೀಟೇಲ್ಸ್ ಹೇಳ್ಬಿಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿಬಿಟ್ರೆ ನಿಮಗೆ ಎಲ್ಲ ಡಿಕ್ಲೇರ್ ಆಗಿಬಿಡುತ್ತೆ. ಈ ವಿಡಿಯೋ ಏನಕ್ಕೆ ತೆಗ್ದಿದ್ದೀನಿ ಅಂದರೆ, ನೋಡಿರಿ, ಎಲ್ಲ ವೆಹಿಕಲ್ಸ್ನವರು ಏನಕ್ಕೆ ತಗೊತಾರೆ? ವೆಹಿಕಲ್ಸು ಕಷ್ಟಪಟ್ಟು ದುಡಿಬೇಕು, ಒಂದು 4 ಕಾಸು ಅದರಿಂದ ಏನಾದರೂ ಒಂದು ಲಾಭ ಪಡಿಬೇಕು ಅಂತ ತಗೊತಾರೆ. ನಿಮಗೆ ಗೊತ್ತಿದೆ ಸ್ನೇಹಿತರೆ, ಇವತ್ತು ಆ ವೆಹಿಕಲ್ಸ್ ತಗೊಂಡ್ರೆ ಅವ್ರಿಗೆ ನಿಲ್ಸೋಕ್ಕೆ ಜಾಗ ಇಲ್ಲ. ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ನೋಡಿರಿ, ಲಾರಿಗಳು ತಗೊತಾರೆ, ಲಾರಿಗಳು ರೋಡಾಗಿ ಬಿಟ್ಟು ಹೋಗ್ಬೇಕು. JCB ತಗೊತಾರೆ, JCB ರೋಡಲ್ಲಿ ಬಿಟ್ಟು ಹೋಗ್ಬೇಕು. ಯಾಕಂದರೆ ಮನೆ ಹತ್ರ ಜಾಗ ಇರೋಲ್ಲ, ಅಷ್ಟು ದೊಡ್ಡ ದೊಡ್ಡ ಗಾಡಿ ತಿರುಗಲ್ಲ. ನೋಡಿರಿ, ಅವರು ಪಾಪ ಅಷ್ಟೊಂದು ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿ ಬ್ಯಾಂಕ್ಗಳಿಂದ ಸಾಲ ಮಾಡಿ JCBಗೆ, ಲಾರಿಗೆ, ಈ ಆಟೋಗಳಿಗೆ, ಲಾರಿಗಳು, ಈ ಮಜಡ, ಟಾಟಾ AC, ಪ್ಯಾಸೆಂಜರ್ ಆಟೋ, ಎನಿ 2 ವೀಲರ್ ಬೈಕ್ ಆಗಲಿ, ಪ್ರತಿಯೊಂದನ್ನು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸ್ನೇಹಿತರೆ, ಇವತ್ತು ಅವ್ರದ್ದು ಪ್ರಾಬ್ಲಮ್ ಎಷ್ಟಾಗ್ತಿದೆ ಅನ್ನೋದು ನಾನು ನಿಮಗೆ ಎರಡು ಮಾತನ್ನ ಬಿಡಿಸಿ ಹೇಳ್ತೀನಿ. ಅವರು ವೆಹಿಕಲ್ನ ರೋಡಲ್ಲಿ ನಿಲ್ಲಿಸ್ತಾರೆ, ಮೊದಲೇ ಅವರು ಸಾಲುಗಳು, ಕಂತುಗಳು ಕಟ್ಟೋದು ಪ್ರಾಬ್ಲಮ್ ಆಗ್ತಿದೆ. ಅಂಥದ್ರಲ್ಲಿ ಈ ಬ್ಯಾಟ್ರಿ ಕಳ್ಳರು ಭಾಳ ಹುಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಬ್ಯಾಟ್ರಿ ಕಳ್ಳರು, ಈ 2 ವೀಲರ್ ಮೋಟ್ರ್ ಬೈಕ್ ಕಳ್ಳರು, ಇದೆಲ್ಲ ಏನಂತ ಅರ್ಥ ಆಗ್ತಿಲ್ಲ. ನಾನು ಭಾಳಷ್ಟು ಇಲ್ಲಿ ನಾನು ಎಲ್ಲೆಲ್ಲ ಕಳ್ತನ ಆಗಿರ್ತಾರೆ. ಆ ಗಾಡಿ ಈ ಕಡೆ ಹೋಗ್ತೇನು ಸರ್, ನೋಡಿರಿ ಸರ್ ಅಂತ ನನ್ನ ಕ್ಯಾಮ್ರಾ ಚೆಕ್ ಮಾಡೋಕ್ಕೆ ಬರ್ತಾರೆ. ಅವ್ರು ಏನು ಸ್ಲೋ ಹೋಗಿರ್ತಾರ, ಗಾಡಿ ತಗೊಂಡು ಸ್ಪೀಡ್ ಹೋಗಿರ್ತಾರೆ, ಸಿಗಲ್ಲ. ಏನು ಮಾಡ್ಬೇಕನ್ನೋದು ಅರ್ಥ ಆಗ್ತಿಲ್ಲ. ಅವ್ರು ಆಲ್ಮೋಸ್ಟ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಅದು ಕಂಪ್ಲೇಂಟ್ ಸ್ಟೇಷನ್ನಂಗೆ ಇರುತ್ತೆ. ಅವರು ಡಿಪಾರ್ಟ್ಮೆಂಟ್ನವರು ಇನ್ಕ್ವೈರಿ ಮಾಡ್ತಿರ್ತಾರೆ, ಆದರೆ ಕಳ್ಳರು ಸಿಗಬೇಕಲ್ಲ. ನೋಡಿರಿ, ಈ 6 ತಿಂಗಳ ಹಿಂದೆ ಈ ಟೆಲಿಫೋನ್ ಆಫೀಸ್, ದಾವಣಗೆರೆಯಲ್ಲಿ ಟೆಲಿಫೋನ್ ಆಫೀಸ್ ಹತ್ರ ಸರ್ಕಲ್ನಲ್ಲಿ ಹೆಚ್ಚು ಕಮ್ಮಿ ಒಂದು 8-10 JCB ಬ್ಯಾಟ್ರಿ ತಗೊಂಡೋದ್ರು. ಒಂದು ಬ್ಯಾಟ್ರಿ ಎಷ್ಟು ಗೊತ್ತಾ ಸ್ನೇಹಿತರೆ? ಅದು 12ರಿಂದ 14 ಸಾವಿರ, 14ರಿಂದ 16 ಸಾವಿರ ರೂಪಾಯಿ ದುಡ್ಡದು. ಆ ದುಡ್ಡು ಹೆಚ್ಚು ಕಮ್ಮಿ 2 ದಿವಸ ದುಡಿಬೇಕು, ಗಂಟೆ ಲೆಕ್ಕದಂಗೆ ದುಡಿಬೇಕು. ಅವ್ರು ಎಷ್ಟು ಕಷ್ಟಪಟ್ಟು ಗಾಡಿಗಳು ಮಾಡ್ಕೊಂಡಿರ್ತಾರೆ, ಎಷ್ಟು ಕಷ್ಟಪಟ್ಟು ಕಂತು ಕಟ್ತಾರೆ ಅನ್ನೋದು ಅವರಿಗೆ ಗೊತ್ತದು. ಅವ್ರ ಕಷ್ಟ ಅವರಿಗೆ ಗೊತ್ತು. ಅಂಥ ಕಷ್ಟದಲ್ಲಿ ಅವರು ಗಾಡಿನ ಬ್ಯಾಟ್ರಿ ಕತ್ಕೊಂಡು ಹೋದರೆ ಒಂದು ಸಲ ಏನೋ ಬಿಡ್ರಿ ಅಂತಂದು 2-3 ಸಲ ಬ್ಯಾಟ್ರಿ ಕತ್ಕೊಂಡು ಹೋದರೆ ಎಲ್ಲಿಂದ ತರಬೇಕು ಅವ್ರು ಬ್ಯಾಟ್ರಿ? ಎಲ್ಲಿಂದ ತರಬೇಕು ದುಡ್ಡು? ಡ್ರೈವರಿಗೆ ಸ್ಯಾಲ್ರಿ, ಆಮೇಲೆ ಡೀಸೆಲ್, ಗಾಡಿ ಮೇಂಟೆನೆನ್ಸು, ಇವೆಲ್ಲ ಲಾರಿ ಆಗಲಿ, JCB ಆಗಲಿ, ಪ್ರತಿಯೊಂದು ವೆಹಿಕಲ್ನವರು ಮೇಂಟೈನ್ ಹೆಂಗೆ ಮಾಡಬೇಕು? ಎಷ್ಟು ಕಷ್ಟ ಆಗುತ್ತೆ ನೋಡಿರಿ ಸ್ನೇಹಿತರೆ. ಹಾಗಾಗಿ ಈ ಬ್ಯಾಟ್ರಿ ಕಳ್ಳರಿಗೆ, ಪ್ರತಿಯೊಂದು ಗಾಡಿ ಕಳ್ಳರಿಗೂ ಕೂಡ ಈ ವೆಹಿಕಲ್, 2 ವೀಲರ್ ವೆಹಿಕಲ್ ಎಲ್ಲ ಕದೀತಿದ್ದಾರೆ. ಕಷ್ಟಪಟ್ಟು ಏನೋ ಒಂದು ಸಾಲ ಮಾಡಿ ಮನೆಯಲ್ಲೇ ಬಂಗಾರ ಅದು ಇದು ಒತ್ತೆ ಇಟ್ಟು ಒಂದು 2 ವೀಲರ್ ಬೈಕ್ ತೊಗೊಂಡಿರ್ತಾರೆ. ಆ ಬೈಕನ್ನು ಕತ್ಕೊಂಡು ಹೋಗ್ತಾರೆ. ಏನು ಮಾಡ್ಬೇಕು ಹೇಳ್ರಿ ಸ್ನೇಹಿತರೆ? ಈ ಕಳ್ಳರಿಗೆ ಈ ಡೈರೆಕ್ಟ್ ಮೆಸೇಜ್ ಕಳ್ಳರಿಗೆ ಅಂತ ತಿಳ್ಕೊಂಬೇಡಿ. ಆ ಕಳ್ತನ ಮಾಡೋ ಕಳ್ಳರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಕಷ್ಟಪಟ್ಟು ದುಡಿರಿ. ದುಡಿಯೋಕ್ಕೆ ಭಾಳ ದಾರಿ ಇದ್ದಾವೆ. ಮಣ್ಣು ಹೊರಿ ದುಡಿತಿದ್ದಾರೆ, ಕೂಲಿ ಮಾಡಿ ದುಡಿತಿದ್ದಾರೆ, ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ. ಕಷ್ಟಪಟ್ಟು ರೋಡ್ಗಳಿಗೆ ಸಿಮೆಂಟ್, ಮಣ್ಣು, ಟ್ಯಾಕ್ಟ್ರಿಗಳಿಗೆ, ಲಾರಿಗಳಿಗೆ ಆ ಹೆಣ್ಮಕ್ಳು ಕೂಲಿ ಮಾಡಿ ಹೊಲದ ಹತ್ರ ಹೋಗಿ ದುಡಿತಿದ್ದಾರೆ. ನಿಮಗೆಲ್ಲ ಏನಾಗಿದೆ ಸ್ನೇಹಿತರೆ? ದಯವಿಟ್ಟು ಆ ಕಳ್ಳರಿಗೆ ನಾನು ಹೇಳ್ತಿರೋದು, ಕಷ್ಟಪಟ್ಟು ದುಡಿರಿ. ದಯವಿಟ್ಟು ಯಾರ್ದು ಗಾಡಿಯನ್ನು ಕದಿಬೇಡ್ರಿ, ಯಾರು ಬ್ಯಾಟ್ರಿಗಳನ್ನ ಕದಿಬೇಡ್ರಿ. ಭಾಳ ಕಷ್ಟದಲ್ಲಿದ್ದಾರೆ ಅವರು. ಕಷ್ಟಪಟ್ಟು ಅವ್ರ ಗಾಡಿಗಳನ್ನ ಕಂತು, ಆಮೇಲೆ ಮೇಂಟೆನೆನ್ಸ್ ಮಾಡಬೇಕು, ಫ್ಯಾಮಿಲಿ ನಡೆಸಬೇಕು, ಮಕ್ಕಳಿಗೆ ಓದಿಸ್ಬೇಕು. ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತು. ದಯವಿಟ್ಟು ನಿಮಗೆ ನಾನು ಕಳ್ಳರು ಅಂತ ಹೇಳ್ತಿಲ್ಲ, ಅಂತ ಕಳ್ತನ ಮಾಡೋರಿಗೆ ನಾನು ಕಳ್ಳರು ಅಂತ ಹೇಳಲ್ಲ. ನೀವು ಏನು ಕಷ್ಟದಲ್ಲಿ ಕದ್ದಿದ್ದೀರೋ ಗೊತ್ತಿಲ್ಲ, ಆದರೆ ದಯವಿಟ್ಟು ಕಳ್ತನದ ಬುದ್ಧಿ ಬಿಟ್ಬಿಡ್ರಿ. ನೀವು ಆ ಕಳ್ತನ ಬಿಟ್ಟು ನೀವು ಕಷ್ಟಪಟ್ಟು ದುಡಿರಿ, ನಿಮ್ಮ ಮೈಗೆ ಹತ್ತುತ್ತೆ ದುಡ್ಡು. ನೀವು ಆ ದುಡ್ದಿದ್ದು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿದ್ದು ದುಡ್ಡಿನಲ್ಲಿ ಹೆಂಡತಿ ಮಕ್ಕಳನ್ನ ಸಾಕ್ರಿ. ನೀವು ಕಳ್ತನ ಮಾಡಿ ಸಾಕಿರೋ ದುಡ್ಡಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ಸುಖವಾಗೂ ಇರಲ್ಲ, ನಿಮ್ಮ ಮಕ್ಕಳಿಗೆ ಎಜುಕೇಷನು ಹತ್ತಲ್ಲ. ನೀವು ನೋಡಿರಿ, ನಿಮ್ಮ ಲೈಫೆಲ್ಲ ಬರ್ನ್ ಆಗುತ್ತೆ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ಕಳ್ತನ ಬಿಟ್ಟು ದಯವಿಟ್ಟು ಯಾರದೇ JCB ಬ್ಯಾಟ್ರಿ ಆಗಲಿ, ಯಾರದೇ ಲಾರಿ ಬ್ಯಾಟ್ರಿಗಳಾಗಲಿ. ಈ ಮೊನ್ನೆ RT ಆಫೀಸ್ ಹತ್ರ ಅಲ್ಲೊಂದು 5-6 ಬ್ಯಾಟ್ರಿ ಕದಿದ್ದಾರೆ ಲಾರಿದು. ಟ್ಯಾಂಕ್ನಾಗಿದೆ ಡೀಸೆಲ್ ಕದೀತಾರೆ. ಯಾಕೆ ಕದೀತೀರಾ?
ನಿಮಗೆ ಸ್ವಲ್ಪನಾರ ಮಾನವೀಯತೆ ಮನುಷ್ಯತ್ವ ಅನ್ನೋದಿದ್ದರೆ ದಯವಿಟ್ಟು ನೀವು ಕಷ್ಟಪಟ್ಟು ದುಡಿರಿ. ಯಾವುದೇ ಗಾಡಿಗಳಿಗೆ ಬ್ಯಾಟ್ರಿ, ಪೆಟ್ರೋಲು, ಡೀಸೆಲು, ಆಮೇಲೆ ಯಾವುದೇ ಗಾಡಿ ವೆಹಿಕಲ್ಗಳು ಕದಿಯೋದು ದಯವಿಟ್ಟು ಮಾಡಬೇಡ್ರಿ. ನಾನು ನಿಮಗೆ ಒಂದು ತಮ್ಮ ಆಗಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಪ್ಲೀಸ್ ಯಾವುದೇ ಥರದ್ದು ವೆಹಿಕಲ್ನ ಕದಿಬೇಡ್ರಿ. ನೀವು ಕಷ್ಟಪಟ್ಟು ದುಡಿರಿ, ನಿಮಗೆ ಆ ದೇವ್ರ ಫಲ ಕೊಟ್ಟೆ ಕೊಡ್ತಾನೆ. ನೀವು ಏನೇ ಒಂದು ದುಡಿಮೆ ಮಾಡಿರಿ, ನೀವು ಕಳ್ತನ ಮಾಡಿ 1000, 10,000, 50,000, ಲಕ್ಷ ದುಡಿಯೋ ಬದಲಿ ಕಷ್ಟಪಟ್ಟು ಬೆವರು ಸುರಿಸಿ 10 ರೂಪಾಯಿ ದುಡಿರಿ. ಅದರಲ್ಲಿ ದೇವರು ಒಳ್ಳೆ ನಿಮಗೆ ಇದು ಕೊಡ್ತಾನೆ, ದೇವ್ರ ಆಶೀರ್ವಾದ ಇರುತ್ತೆ. ನಿಮ್ಮ ಬೆವರು ಸುರಿಸಿರೋದು ಆ ದುಡ್ಡಿನಲ್ಲಿ ನೀವು ಮಕ್ಕಳಿಗೆ ಓದಿಸ್ರಿ, ನಿಮ್ಮ ಹೆಂಡತಿ ಮಕ್ಕಳಿಗೆ ರಾಷನ್ ತಂಬಂದು ಹಾಕ್ರಿ, ನಿಮ್ಮ ಕುಟುಂಬನ ಮೇಂಟೈನ್ ಮಾಡಿರಿ, ಅದರಲ್ಲಿ ಸುಖವಾಗಿರ್ತೀರ. ಆದರೆ ಈ ಕಳ್ತನ ಮಾಡಿದ ದುಡ್ಡಿನಲ್ಲಿ ಈ ಅವ್ರಿವ್ರದ್ದು ಪೆಟ್ರೋಲ್ ಡೀಸೆಲ್ ಕದ್ದಿ, ಬ್ಯಾಟ್ರಿ ಕದ್ದಿ, ಅವ್ರಿವ್ರದ್ದು ಪಾಪ ಶಾಪ, ಅವರೆಲ್ಲ ಶಾಪ ಹಾಕಿರ್ತಾರೆ. ಯಾಕಂದರೆ ಎಷ್ಟು ಕಷ್ಟಪಟ್ಟು ನಾವು ಸಾಲ ಮಾಡಿ ತಂದಿರ್ತೀವಿ, ಅವ್ನ ಮನೆ ಹಾಳಾಗೋಗ, ಅವ್ನು ಇದು ಹಾಳಾಗೋಗ ಅಂತ ಶಾಪ ಕೊಡ್ತಾರೆ. ಸ್ನೇಹಿತರೆ, ನೀವು ಕಳ್ತನ ಮಾಡೋದು ಮಾತ್ರ ಬಿಡಲಿಲ್ಲ ಅಂದರೆ ನಿಮ್ಮ ಲೈಫ್ ಯಾವತ್ತೂ ಸುಖವಾಗಿರಲ್ಲ. ಇದು ನಂದು ಒಂದು ಹಾರ್ಟ್ಲಿ ರಿಕ್ವೆಸ್ಟ್ ಅಂತ ತಿಳ್ಕೊಳ್ರಿ. ದಯವಿಟ್ಟು ಕಳ್ತನ ಬಿಟ್ಟು, ಈ ಕಳ್ತನ ಮಾಡೋದನ್ನು ಬಿಟ್ಟು, ಬ್ಯಾಟ್ರಿ, ಪೆಟ್ರೋಲ್, ಡೀಸೆಲ್, ಗಾಡಿ ಎಲ್ಲ ಕಳ್ತನ ಮಾಡೋದು ಬಿಟ್ಟು, ಈ ಪ್ರತಿಯೊಂದು ಬಂಗಾರ ಕದಿಯೋದು, ಅದು ಕದಿಯೋದು, ಇದು ಈ ಕಳ್ತನನೇ ಬಿಟ್ಬಿಡ್ರಿ. ಆ ದೇವ್ರ ಹತ್ರ ಕ್ಷಮೆ ಕೇಳಿ ನೀವು ಒಳ್ಳೆ ಮನಸ್ಸಿಂದ ಕಳ್ತನ ಬಿಟ್ಟು ಕಷ್ಟಪಟ್ಟು ದುಡ್ದು ಫ್ಯಾಮಿಲಿ ಜೊತೆಗೆ ಚೆನ್ನಾಗಿರಿ. ಇದು ನಾನು ಒಬ್ಬ ಭಾರತೀಯ ಪ್ರಜೆಯಾಗಿ, ನಾನು ಒಬ್ಬ ಕರ್ನಾಟಕದವನಾಗಿ, ನಾನು ಒಬ್ಬ ದಾವಣಗೆರೆಯವನಾಗಿ, ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಿಮ್ಮಲ್ಲಿ ಹಾರ್ಟ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಕಳ್ತನ ಬಿಟ್ಟು ಕಷ್ಟಪಟ್ಟು ದುಡಿರಿ. ಇನ್ನೊಬ್ಬರು ಮನಸ್ಸಿಗೆ ನೋಯಿಸಿ ಅವ್ರ ಶಾಪ ತಗೊಂಡು ಹಾಳಾಗೋಗ್ಬೇಡ್ರಿ ಸ್ನೇಹಿತರೆ. ಇದು ನನ್ನ ಒಂದು ಮನದಾಳದ ಮಾತು. ಏನಾದರೂ ತಪ್ಪಿದ್ರೆ, ಯಾರಿಗಾದ್ರೂ ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ತಪ್ಪಾಗಿದ್ದರೆ, ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಜಯ ಭಾರತ, ಜಯ ಕರ್ನಾಟಕ, ಜಯ ದಾವಣಗೆರೆ.